ನಮಸ್ಕಾರ, ಸ್ವಾಗತ. ಇವತ್ತು ನಾವು ಚರ್ಚಿಸೋಣ ಅಂತಿರೋ ವಿಷಯದ ಹಿಂದೆ ಒಂದು ದೊಡ್ಡ ಪ್ರಶ್ನೆ ಇದೆ. ಸರ್ವಶಕ್ತನಾದ, ಪರಿಪೂರ್ಣನಾದ ಒಬ್ಬ ದೈವಿಕ ವ್ಯಕ್ತಿ ನಮ್ಮ ಹಾಗೆ ಅಂದ್ರೆ ದೌರ್ಬಲ್ಯ, ಆಸೆ, ನೋವು ಎಲ್ಲವನ್ನೂ ಅನುಭವಿಸುವ ಒಂದು ಶಾಪಗ್ರಸ್ತ ಶರೀರವನ್ನು ಯಾಕೆ ಧರಿಸಬೇಕು? ನಮ್ಮ ಕೈಲಿರೋ ಕೆಲವು ಮೂಲ ಗ್ರಂಥಗಳು ಈ ಪ್ರಶ್ನೆಗೆ ಬಹಳ ಆಳವಾದ ಉತ್ತರಗಳನ್ನು ಕೊಡ್ತವೆ. ಈ ನಿರ್ಧಾರದ ಹಿಂದಿನ ಕಾರಣಗಳೇನು, ಇದರ ಪರಿಣಾಮಗಳೇನು, ಮತ್ತೆ ಇದು ಮನುಷ್ಯರ ಮೇಲೆ, ದೇವದೂತರ ಮೇಲೆ ಹೇಗೆ ಪ್ರಭಾವ ಬೀರ್ತು ಅಂತ ನೋಡೋಣ. ಸರಿ, ಹಾಗಾದ್ರೆ ಶುರು ಮಾಡೋಣ. ಈ ಇಡೀ ಪರಿಕಲ್ಪನೆ ಅಡಿಪಾಯ ಏನು? ಇದರ ಅಡಿಪಾಯ ಅವತಾರ ಅನ್ನುವೊಂದು ಕಾನ್ಸೆಪ್ಟ್. ಯೋಹಾನ 1:14 ಹೇಳೋ ಹಾಗೆ ಮಾತು ಶರೀರವಾಯಿತು ಅಂತ. ಎಕ್ಸಾಕ್ಟ್ಲಿ. ಆದ್ರೆ ನಾವಿವತ್ತು ನೋಡ್ತಿರೋ ವಿಶ್ಲೇಷಣೆ ಇದೆಯಲ್ಲ, ಅದು ಸಾಮಾನ್ಯ ಅವತಾರದ ಕಲ್ಪನೆಗಿಂತ ಒಂದು ಸ್ಟೆಪ್ ಮುಂದೆ ಹೋಗುತ್ತೆ. ಹೇಗೆ? ಇದು ಕೇವಲ ಶರೀರವನ್ನು ಧರಿಸುವುದರ ಬಗ್ಗೆ ಮಾತಾಡಲ್ಲ, ಬದಲಾಗಿ ಒಂದು ಶಾಪಗ್ರಸ್ತ ಶರೀರದ ಮೇಲೆ ಗಮನಹರಿಸುತ್ತೆ. ಶಾಪಗ್ರಸ್ತ ಶರೀರ? ಹೌದು. ಅಂದ್ರೆ ನಮ್ಮಂತೆಯೇ ಹಸಿವು, ನೋವು, ಆಯಾಸ ಮತ್ತೆ ಶಾರೀರಿಕ ಆಸೆಗಳನ್ನು ಹೊಂದಿರುವ ಶರೀರ. ರೋಮನರಿಗೆ 8.3 ಹೇಳಿದ ಹಾಗೆ ದೇವರು ತಮ್ಮ ಸ್ವಂತ ಮಗನನ್ನು ಪಾಪಪೂರ್ಣ ಶರೀರದ ಹೋಲಿಕೆಯಲ್ಲಿ ಕಳುಹಿಸಿದರು. ಅಂದ್ರೆ ಕೇವಲ ಮಾನವನಂತೆ ಕಾಣುವುದಲ್ಲ, ಮಾನವನಾಗಿ ಬದುಕುವುದರ ಸಂಪೂರ್ಣ ಸಂಕಟವನ್ನು ಅನುಭವಿಸುವುದು. ಹೌದು, ಪರ್ಫೆಕ್ಟ್. ಒಂದ್ ನಿಮಿಷ. ಶಾಪಗ್ರಸ್ತ ಶರೀರ ಅಂದಾಗ ನಮ್ಮ ಶರೀರಕ್ಕೂ ಅವರು ಧರಿಸಿದ ಶರೀರಕ್ಕೂ ಯಾವುದೇ ವ್ಯತ್ಯಾಸನೇ ಇಲ್ಲಿಲ್ಲ ಅಂತಾನಾ? ಇದು ನಂಬಲಿಕ್ಕೆ ಸ್ವಲ್ಪ ಕಷ್ಟ. ಹೌದು. ಮೂಲಗ್ರಂಥಗಳ ಪ್ರಕಾರ ಆಕ್ಚುಲಿ ಯಾವುದೇ ವ್ಯತ್ಯಾಸ ಇರ್ಲಿಲ್ಲ. ಅವು ತುಂಬಾ ಸ್ಪಷ್ಟವಾಗಿ ಹೇಳ್ತವೆ, ದೈವತ್ವದ ಎರಡನೆಯ ವ್ಯಕ್ತಿಯು ಮರಿಯಳಿಂದ ಶಾಪಗ್ರಸ್ತ ಶರೀರವನ್ನು ನೇರವಾಗಿ ಪಡೆದರು ಮತ್ತು ನಮ್ಮಂತೆಯೇ ಅದೇ ಶಾರೀರಿಕ ಆಸೆಗಳನ್ನು ಹೊಂದಿದ್ದರು. ಇದೇ ಈ ಚರ್ಚೆಯ ಅತ್ಯಂತ ಪ್ರಮುಖ ಮತ್ತು ಅಚ್ಚರಿಯ ಅಂಶ. ಹಾಗಾದ್ರೆ ವ್ಯತ್ಯಾಸ ಎಲ್ಲಿರುತ್ತು? ವ್ಯತ್ಯಾಸ ಇದ್ದಿದ್ದು ಶರೀರದಲ್ಲಲ್ಲ, ಬದಲಾಗಿ ಆ ಶರೀರವನ್ನು ಅವರು ನಿಭಾಯಿಸಿದ ರೀತಿಯಲ್ಲಿ. ಇಬ್ರಿಯ 4:15 ಹೇಳೋ ಹಾಗೆ, ಅವರು ಎಲ್ಲಾ ವಿಷಯಗಳಲ್ಲಿ ನಮ್ಮಂತೆಯೇ ಪರೀಕ್ಷಿಸಲ್ಪಟ್ಟರು, ಪಾಪರಹಿತರಾಗಿದ್ದರು. ಓಕೆ, ಅಂದ್ರೆ ಒಂದೇ ರೀತಿಯ ಸಾಮಗ್ರಿಗಳನ್ನ ಬಳಸಿ ಒಬ್ರು ಕುಸಿದು ಬೀಳುವ ಕಟ್ಟಡ ಕಟ್ಟಿದ್ರೆ ಇನ್ನೊಬ್ರು ಬೀಳದಂತ ಒಂದು ಅದ್ಭುತವಾದ ರಚನೆಯನ್ನ ಕಟ್ಟಿದ ಹಾಗೆ. ಅತ್ಯುತ್ತಮವಾದ ಹೋಲಿಕೆ. ಇಲ್ಲಿ ಪವಿತ್ರಾತ್ಮನ ಪಾತ್ರ ಬಹಳ ಮುಖ್ಯವಾಗತ್ತೆ. ಹೌದು. ಲೂಕ 1:35 ಪ್ರಕಾರ ಈ ಪ್ರಕ್ರಿಯೆ ಪವಿತ್ರಾತ್ಮನ ಮೂಲಕ ನಡೆಯಿತು ಮತ್ತು ಮರಿಯಳು ದೇವರ ಚಿತ್ತಕ್ಕೆ ತನ್ನನ್ನು ಸಂಪೂರ್ಣವಾಗಿ ಒಪ್ಪಿಸಿಕೊಟ್ಲು. ಹೀಗಾಗಿ ಶರೀರ ನಮ್ಮಂತೆಯೇ ಇದ್ರೂ ಅವರು ಪಾಪವನ್ನು ಜಯಿಸಿದ್ರು. ಇದರಿಂದ ಅವರು ನಮಗೆ ಒಂದು ಜೀವಂತ ಮಾದರಿಯಾದರು. ಹೌದು. ಸರಿ, ಅವರು ನಮ್ಮ ಹಾಗೇ ಒಂದು ಶರೀರವನ್ನು ಪಡೆದ್ರು ಅನ್ನೋದು ಸ್ಪಷ್ಟವಾಯ್ತು. ಆದರೆ ನನ್ನ ತಲೆಯಲ್ಲಿ ಬರ್ತಿರೋ ಪ್ರಶ್ನೆ ಅಂದ್ರೆ, ಇದಕ್ಕೆಲ್ಲ ಏನು ಅವಶ್ಯಕತೆ ಇತ್ತು? ಸರ್ವಶಕ್ತನಾದ ದೇವರಿಗೆ ಬೇರೆ ದಾರಿನೇ ಇರ್ಲಿಲ್ವಾ? ಈ ಏಕೆ ಅನ್ನೋ ಪ್ರಶ್ನೆ ಇದೆಯಲ್ಲ, ಇದು ತುಂಬಾ ಆಸಕ್ತಿಕರ ಅನ್ಸುತ್ತೆ. ಖಂಡಿತ. ಮೂಲ ಗ್ರಂಥಗಳು ಒಂದಲ್ಲ 3 ಆಳವಾದ ಕಾರಣಗಳನ್ನ ಕೊಡುತ್ತವೆ. ಮೊದಲನೇದು ಮತ್ತು ಅತ್ಯಂತ ನೇರವಾದ ಕಾರಣ ಅಂದ್ರೆ ವಿಮೋಚನೆ ಮತ್ತು ಪ್ರಾಯಶ್ಚಿತ್ತ. ವಿಮೋಚನೆ? ಹೌದು. ಇಬ್ರಿಯೋ 2:16-17 ಪ್ರಕಾರ ಅವರು ದೇವದೂತರನ್ನು ರಕ್ಷಿಸಲು ಬರಲಿಲ್ಲ, ಬದಲಾಗಿ ಅಬ್ರಹಾಮನ ಸಂತತಿಯಾದ ಮಾನವರನ್ನು ರಕ್ಷಿಸಲು ಬಂದ್ರು. ಇದರ ಹಿಂದೆ ಒಂದು ಕಾನೂನಾತ್ಮಕ ತತ್ವ ಇದೆ. ಕಾನೂನಾತ್ಮಕ ತತ್ವವೇ? ಅದೆಂಗೆ? ಹಳೆಯ ಒಡಂಬಡಿಕೆಯ ನಿಯಮದ ಪ್ರಕಾರ ಒಬ್ಬ ವ್ಯಕ್ತಿ ತನ್ನ ಆಸ್ತಿಯನ್ನು ಕಳೆದುಕೊಂಡ್ರೆ ಅಥವಾ ದಾಸತ್ವಕ್ಕೆ ಮಾರಲ್ಪಟ್ರೆ ಅವನನ್ನು ಬಿಡಿಸುವ ಹಕ್ಕು ಮತ್ತು ಜವಾಬ್ದಾರಿ ಅವನ ಹತ್ತಿರದ ಸಂಬಂಧಿಗೇ ಇರುತ್ತಿತ್ತು. ಹೌದು, ಅವನ ಹತ್ತಿರದ ರಕ್ತ ಸಂಬಂಧಿಗೆ. ಅವನನ್ನು ವಿಮೋಚಕ ಸಂಬಂಧಿಕ ಅಂತ ಕರೀತಾ ಇದ್ರು. ಆದಾಮನ ಪಾಪದಿಂದಾಗಿ ಇಡೀ ಮಾನವ ಕುಲ ಸೈತಾನನ ದಾಸತ್ವದಲ್ಲಿತ್ತು. ಸರಿ. ಅವರನ್ನು ವಿಮೋಚಿಸಲು ಅವರ ಸಂಬಂಧಿಕನೇ ಬರಬೇಕಿತ್ತು, ಅಂದ್ರೆ ಒಬ್ಬ ಪರಿಪೂರ್ಣ ಮಾನವ. ಅದಕ್ಕಾಗಿ ಅವರು ದೇವದೂತನ ರೂಪದಲ್ಲಿ ಬಾರದೆ ಮಾನವನಾಗಿ ಹುಟ್ಟಬೇಕಾಯ್ತು. ಎಕ್ಸಾಕ್ಟ್ಲಿ. ಸರಿ. ಇದು ಒಂದು ಕಾರಣ. ಅಂದ್ರೆ ಆ ಹಳೆಯ ಒಡಂಬಡಿಕೆಯ ನಿಯಮವನ್ನ ಪಾಲಿಸಲು ಮಾನವನಾಗಿ ಬಂದ್ರು. ಆದ್ರೆ ದೇವರೇ ನಿಯಮವನ್ನು ಮಾಡಿರ್ಬೇಕಾದ್ರೆ ಆತಾದನ್ನು ಮೀರಲು ಸಾಧ್ಯವಿರಲಿಲ್ಲವೇ? ಅಂದ್ರೆ ಕೇವಲ ಒಂದು ನಿಯಮ ಪಾಲನೆಗಿಂತ ಬೇರೆ ಏನಾದ್ರೂ ಆಳವಾದ ಕಾರಣ ಇರ್ಬೇಕಲ್ವಾ? ಅತ್ಯುತ್ತಮ ಪ್ರಶ್ನೆ. ಇದು ನಮ್ಮನ್ನ ಎರಡನೇ ಕಾರಣಕ್ಕೆ ತಂದು ನಿಲ್ಲಿಸುತ್ತೆ. ಓಕೆ. ಅದು ಮಾದರಿಯಾಗುವುದು. ಮಾದರಿ? ಹೌದು, ನೀವು ಹೇಳಿದ್ದು ಸರಿ. ದೇವ್ರು ನಿಯಮವನ್ನ ಬದಲಿಸಬಹುದಿತ್ತು. ಆದ್ರೆ ಹಾಗೆ ಮಾಡಿದ್ದರೆ ಸೈತಾನನ ಒಂದು ದೊಡ್ಡ ಆರೋಪಕ್ಕೆ ಉತ್ತರನೇ ಸಿಗ್ತಾ ಇರ್ಲಿಲ್ಲ.
ಯಾವ ಆರೋಪ? ಶಾರೀರಿಕ ಆಸೆಗಳು ಮತ್ತು ದೌರ್ಬಲ್ಯಗಳಿಲ್ಲದಿದ್ರೆ ದೇವರ ಆಜ್ಞೆಗಳನ್ನ ಪಾಲಿಸುವುದು ಸುಲಭ. ಆದ್ರೆ ಈ ಮನುಷ್ಯರಿಗೆ ಅವರಿಗದು ಸಾಧ್ಯವಿಲ್ಲ ಅಂತ ಸೈತಾನ ವಾದಿಸಬಹುದಿತ್ತು. ಓ, ಹಾಗಾದ್ರೆ ಇದು ಒಂದು ರೀತಿಯ ಪರೀಕ್ಷೆಯಾಗಿತ್ತು. ದೇವರ ಆಜ್ಞೆಗಳು ನ್ಯಾಯಸಮ್ಮತವೇ ಅಥವಾ ಅಲ್ಲದೆ ಎಂಬುದನ್ನು ಸಾಬೀತುಪಡಿಸುವ ಒಂದು ಪರೀಕ್ಷೆ. ಖಂಡಿತ. ಇದನ್ನ ಹೀಗೆ ಯೋಚಿಸಬಹುದು. ಒಬ್ಬ ಈಜು ತರಬೇತುದಾರ ದಡದಲ್ಲಿ ನಿಂತು ಕೈ ಹೀಗೆ ಆಡಿಸಿ ಕಾಲು ಹೀಗೆ ಬಡೀರಿ ಅಂತ 1000 ಸಲ ಹೇಳಿದ್ರೂ ಪ್ರಯೋಜನ ಇಲ್ಲ. ಹೌದು, ಆತನೇ ನೀರಿಗೆ ಇಳಿದು ತೋರಿಸ್ಬೇಕು. ಹೌದು. ಆತನೇ ನೀರಿಗೆ ಇಳಿದು ಈಜಿ ತೋರಿಸಿದಾಗ ಮಾತ್ರ ಕಲಿಯುವವರಿಗೆ ಧೈರ್ಯ ಮತ್ತು ದಾರಿ ಎರಡೂ ಸಿಗುತ್ತೆ. ಇಲ್ಲೂ ಹಾಗೆಯೇ ಪಾಪವನ್ನ ಹೇಗೆ ಜಯಿಸ್ಬೇಕು ಅಂತ ಕೇವಲ ಹೇಳ್ದೆ, ಮಾಡಿ ತೋರಿಸ್ಬೇಕಿತ್ತು. ನಮ್ಮಂತೆಯೇ ಶರೀರವನ್ನು ಧರಿಸಿ ನಮ್ಮಂತೆಯೇ ಪರೀಕ್ಷೆಗಳನ್ನು ಎದುರಿಸಿ ಮೂಲಕ ಅವರು ನೋಡಿ ಇದು ಸಾಧ್ಯ ಎಂದು ತೋರಿಸಿಕೊಟ್ರು. ಆ ಹೋರಾಟ ಎಷ್ಟು ನೈಜವಾಗಿತ್ತು ಅನ್ನೋದಕ್ಕೆ ಮೂಲಗ್ರಂಥಗಳಲ್ಲಿ ಏನಾದರೂ ಉಲ್ಲೇಖ ಇದೆಯಾ? ಖಂಡಿತ ಇದೆ. ಇಬ್ರಿಯ 5.7ರಲ್ಲಿ ಹೇಳುವಂತೆ ಅವರು ತೀವ್ರವಾದ ಸಂಕಟ ಮತ್ತು ಕಣ್ಣೀರಿನೊಂದಿಗೆ ಪ್ರಾರ್ಥಿಸಬೇಕಾಯಿತು. ಅಂದ್ರೆ ಅವರ ಹೋರಾಟ ಸುಲಭವಾಗಿರ್ಲಿಲ್ಲ. ಅದು ನಿಜವಾದ ಕಠಿಣವಾದ ಹೋರಾಟವಾಗಿತ್ತು. ಸರಿ. ಇದು ನಮ್ಮನ್ನು 3ನೇ ಮತ್ತು ಅತ್ಯಂತ ಆಳವಾದ ಕಾರಣಕ್ಕೆ ಕರೆದೊಯ್ಯುತ್ತೆ. ಅಂದ್ರೆ ವಿಮೋಚನೆ ಮತ್ತು ಮಾದರಿಯಾಗುವುದಕ್ಕಿಂತಲೂ ದೊಡ್ಡ ಉದ್ದೇಶವೊಂದು ಇತ್ತು ಅಂತಾಯಿತು. ಇದು ಕೇವಲ ಮನುಷ್ಯರಿಗಾಗಿ ಅಲ್ಲ, ಅದಕ್ಕಿಂತ ದೊಡ್ಡ ದೃಷ್ಟಿಗಾಗಿ ಅಂತ ಅನಿಸ್ತಿದೆ. ಹೌದು, ಇದು ಇಡೀ ಸೃಷ್ಟಿಗೆ ಸಂಬಂಧಿಸಿದ್ದು. 3ನೇ ಕಾರಣ ದೇವರ ಆಜ್ಞೆಗಳ ಸತ್ಯತೆಯನ್ನು ಸಾಬೀತುಪಡಿಸುವುದು. ಈ ಮೂಲಗ್ರಂಥಗಳು ಒಂದು ಅದ್ಭುತವಾದ ತಾರ್ಕಿಕ ಸರಣಿಯನ್ನೇ ನಮ್ಮ ಮುಂದಿಡ್ತವೆ. ಇದನ್ನು ಹಂತ ಹಂತವಾಗಿ ನೋಡೋಣ. ಸರಿ, ನೋಡೋಣ. ಮೊದಲ ಹೆಜ್ಜೆ ಶಿಲುಬೆಯಲ್ಲಿನ ತ್ಯಾಗವನ್ನು ನೋಡಿದಾಗ ನಮಗೆ ದೇವರ ಪ್ರೀತಿ ಎಂಥದ್ದು ಅಂತ ಅರ್ಥವಾಗುತ್ತೆ. ಅಂದ್ರೆ ಅದು ಕೇವಲ ಒಂದು ಹೇಳಿಕೆಯಾಗಿ ಉಳಿಯಲ್ಲ, ಅದು ದೃಶ್ಯ ರೂಪದಲ್ಲಿ ಕಾಣಿಸುತ್ತೆ. ಖಂಡಿತ. ಆ ಪ್ರೀತಿಯ ಪ್ರಮಾಣವನ್ನು ಕಣ್ಣಾರೆ ಕಂಡಾಗ ಮಾತ್ರ ಅದು ನಮ್ಮ ಮನಸ್ಸಿಗೆ ತಟ್ಟುತ್ತೆ. ಸರಿತಾನೆ? ಹೌದು. ಆ ಪ್ರೀತಿ ಅರ್ಥವಾದ ಮೇಲೆ 2ನೇ ಹೆಜ್ಜೆಯಾಗಿ ನಾವು ಸಹಜವಾಗಿ ದೇವರನ್ನು ಪ್ರೀತಿಸಲು ಶುರು ಮಾಡ್ತೇವೆ. ಆ ಪ್ರೀತಿ ಹುಟ್ಟಿದ ಮೇಲೆ 3ನೇಯದಾಗಿ ನಾವು ಪ್ರೀತಿಸುವವರನ್ನು ಮೆಚ್ಚಿಸಲು ಬಯಸ್ತೇವೆ. ಹಾಗಾಗಿ ನಾವು ಅವರ ಆಜ್ಞೆಗಳನ್ನು ಪಾಲಿಸ್ತೇವೆ. ಭಯದಿಂದಲ್ಲ, ಪ್ರೀತಿಯಿಂದ. ಎಕ್ಸಾಕ್ಟ್ಲಿ, ಪ್ರೀತಿಯಿಂದ. ಇದು ತುಂಬಾ ಆಸಕ್ತಿಕರವಾದ ಪಾಯಿಂಟ್. ಸರಿ, 4ನೇ ಹೆಜ್ಜೆ ಏನು ಗೊತ್ತಾ? ಏನು? ನಾವು ಆಜ್ಞೆಗಳನ್ನು ಪ್ರೀತಿಯಿಂದ ಪಾಲಿಸಲು ಪ್ರಾರಂಭಿಸಿದಾಗ ಆ ಆಜ್ಞೆಗಳು ನಮ್ಮನ್ನ ನಾಶ ಮಾಡಲ್ಲ, ಬದಲಾಗಿ ನಮಗೆ ಜೀವವನ್ನು ಕೊಡುತ್ತೆಂಬುದು ನಮಗೆ ಅನುಭವಕ್ಕೆ ಬರುತ್ತೆ. ಆವಾಗ ಆಜ್ಞೆಗಳು ನ್ಯಾಯಯುತ ಮತ್ತು ಸತ್ಯ ಅಂತ ಸಾಬೀತಾಗುತ್ತೆ. ಹೌದು. ಅಂದ್ರೆ ದೇವರ ನಿಯಮಗಳು ನಮ್ಮ ಒಳಿತಿಗಾಗಿಯೇ ಇವೆ ಅಂತ ನಾವೇ ಖಚಿತಪಡಿಸಿಕೊಂಡ ಹಾಗೆ. ಸರಿ. ಮತ್ತು 5ನೇ ಹೆಜ್ಜೆಯಾಗಿ ಇದು ಸಾಬೀತಾದಾಗ ದೇವರ ಪ್ರೀತಿ ಮತ್ತು ನ್ಯಾಯ ಎರಡೂ ದೃಢೀಕರಿಸಲ್ಪಟ್ಟುತ್ತದೆ. ಈಗ 6ನೇ ಅತ್ಯಂತ ಪ್ರಮುಖ ಹೆಜ್ಜೆ ಬರುತ್ತೆ. ಈ ಎಲ್ಲವನ್ನೂ ನೋಡುತ್ತಿರುವ ದೇವದೂತರಿಗೆ ದೇವರ ಆಳ್ವಿಕೆಯು ಸಂಪೂರ್ಣವಾಗಿ ನ್ಯಾಯಯುತವಾಗಿದೆ ಎಂದು ಸ್ಪಷ್ಟವಾಗಿ ಅರ್ಥವಾಗುತ್ತದೆ. ಇದು ಅವರ ಸ್ವತಂತ್ರ ಇಚ್ಛೆಯನ್ನು, ಅಂದ್ರೆ ಫ್ರೀ ವಿಲ್ ಅನ್ನು ಪೂರ್ಣಗೊಳಿಸುತ್ತದೆ. ಸ್ವತಂತ್ರ ಇಚ್ಛೆಯನ್ನು ಪೂರ್ಣಗೊಳಿಸುತ್ತದೆ ಅಂದ್ರೆ ಏನು? ಅಂದ್ರೆ ಅವರಿಗೆ ಇನ್ನು ಮುಂದೆ ದೇವರ ಆಳ್ವಿಕೆಯ ಬಗ್ಗೆ ಯಾವುದೇ ಸಂದೇಹ ಉಳಿಯೋದಿಲ್ಲ. ದೇವರ ಪ್ರೀತಿ ಮತ್ತು ನ್ಯಾಯದ ಬಗ್ಗೆ ಸಂಪೂರ್ಣ ಮತ್ತು ನಿರಾಕರಿಸಲಾಗದ ಪುರಾವೆ ಸಿಕ್ಕಾಗ ಅವರು ತಮ್ಮ ಸ್ವತಂತ್ರ ಇಚ್ಛೆಯಿಂದ ಸಂಪೂರ್ಣವಾಗಿ ದೇವರ ಪರವಾಗಿ ನಿಲ್ಲುತ್ತಾರೆ. ಮತ್ತು ಅಂತಿಮವಾಗಿ 7ನೇ ಹೆಜ್ಜೆ. ಇದು ನಡೆದಾಗ ಮಾತ್ರ ಸೃಷ್ಟಿಯು ತನ್ನ ಉದ್ದೇಶವನ್ನು ಪೂರೈಸಿ ಪೂರ್ಣಗೊಳ್ಳುತ್ತದೆ. ವಾವ್! ಅಂದ್ರೆ ಶಿಲುಬೆಯ ಘಟನೆ ಕೇವಲ ಮಾನವರ ರಕ್ಷಣೆಗಾಗಿ ಅಲ್ಲ, ಇಡೀ ವಿಶ್ವದ ಮತ್ತು ಸೃಷ್ಟಿಯ ಸಂಪೂರ್ಣತೆಗಾಗಿ ಅಗತ್ಯವಾಗಿತ್ತು. ಹೌದು. ಈ ಲಾಜಿಕ್ ನಿಜಕ್ಕೂ ಬೆರಗುಗೊಳಿಸುತ್ತೆ. ಒಂದು ಸಣ್ಣ ಘಟನೆಗೆ ಇಷ್ಟೊಂದು ವಿಶ್ವವ್ಯಾಪಿ ಪರಿಣಾಮಗಳಿವೆ ಅನ್ನೋದು, ಇದು ಶಿಲುಬೆಯ ಅನುಭವದ ತೀವ್ರತೆಯನ್ನ ಮತ್ತಷ್ಟು ಹೆಚ್ಚಿಸುತ್ತೆ. ಮೂಲಗ್ರಂಥಗಳು ಶಿಲುಬೆಯ ಮೇಲಿನ ನೋವಿನ ಬಗ್ಗೆ ಬಹಳ ಸ್ಪಷ್ಟವಾಗಿ ವಿವರಿಸ್ತವೆ, ಅಲ್ವಾ? ಹೌದು. ಆದರೆ ಅದು ಕೇವಲ ದೈಹಿಕ ನೋವಲ್ಲ, ಅದಕ್ಕಿಂತಲೂ ಹೆಚ್ಚಿನದು. ಹೌದು, ಖಂಡಿತ. ದೈಹಿಕ ನೋವು ಭಯಂಕರವಾಗಿತ್ತು. ಆದರೆ ಮೂಲಗ್ರಂಥಗಳು ಹೇಳುವ ಪ್ರಕಾರ ದೈವತ್ವದ 2ನೇ ವ್ಯಕ್ತಿಯು ಅನುಭವಿಸಿದ ದೈಹಿಕ ನೋವು ದೈವತ್ವದ 1ನೇ ವ್ಯಕ್ತಿಯಿಂದ ಪರಿತ್ಯಜಿಸಲ್ಪಟ್ಟ ನೋವಿಗೆ ಹೋಲಿಸಿದ್ರೆ ಏನೂ ಅಲ್ಲ. ಆ ಮಾನಸಿಕ ಮತ್ತು ಆಧ್ಯಾತ್ಮಿಕ ಯಾತನೆ ಎಷ್ಟು ತೀವ್ರವಾಗಿತ್ತೆಂದರೆ ಲೂಕ 22.44ರಲ್ಲಿ ಹೇಳಿದಂತೆ ಅವರ ಬೆವರು ರಕ್ತದ ಹನಿಗಳಂತೆ ಆಯಿತು. ಆ ಅಗಾಧ ನೋವಿನಿಂದಾಗಿ ಅವರ ಹೃದಯವೇ ಒಡೆದು ಹೋಯಿತು ಅಂತ ಈ ವಿಶ್ಲೇಷಣೆ ಹೇಳುತ್ತೆ.
ಹೌದು. ದೇವರಿಂದ ಪರಿತ್ಯಜಿಸಲ್ಪಡುವುದು ಅಂದ್ರೆ ಏನು? ಅದನ್ನ ನಾವು ಹೇಗೆ ಅರ್ಥ ಮಾಡ್ಕೊಳ್ಬೇಕು? ಅದನ್ನ ಅರ್ಥ ಮಾಡ್ಕೊಳ್ಳಲು ಮೂಲಗ್ರಂಥಗಳು ವಿವರಿಸುವ 2 ರೀತಿಯ ಮರಣವನ್ನು ನೋಡಬೇಕು. ಓಕೆ. ಮೊದಲನೇ ಮರಣ ಅಂದ್ರೆ ದೇವರಿಂದ ಬೇರ್ಪಡುವುದು ಮತ್ತು ಶರೀರವು ಮಣ್ಣಿಗೆ ಹಿಂತಿರುಗುವುದು. ಇದು ತಾತ್ಕಾಲಿಕ. ಎರಡನೇ ಮರಣ ಅಂದ್ರೆ ಅಗ್ನಿಕುಂಡದಲ್ಲಿ ಪಾಪದ ಅಂತಿಮ ಬೆಲೆಯನ್ನು ತೆರುವುದು. ಅದು ಶಾಶ್ವತವಾದ ಬೇರ್ಪಡುವಿಕೆ. ಹಾಗಾದ್ರೆ ದೈವತ್ವದ ಎರಡನೇ ವ್ಯಕ್ತಿಯು ಶಿಲುಬೆಯ ಮೇಲೆ ಅನುಭವಿಸಿದ್ದು ಈ ಮೊದಲನೇ ಮರಣವನ್ನು. ಅಂದ್ರೆ ಜೀವದ ಮೂಲವಾದ ದೇವರಿಂದ ಸಂಪೂರ್ಣವಾಗಿ ಕೈಬಿಡಲ್ಪಟ್ಟ ಒಂದು ಸ್ಥಿತಿ. ಎರಡನೇ ವ್ಯಕ್ತಿಯ ಸಾವು ಅಂದ್ರೆ ನಮ್ಮೆಲ್ಲರ ಪಾಪಗಳನ್ನು ಹೊತ್ತುಕೊಂಡು ದೈವತ್ವದ ಮೊದಲನೆಯ ವ್ಯಕ್ತಿಯಿಂದ ಪರಿತ್ಯಜಿಸಲ್ಪಟ್ಟ ಸಾವು. ಆ ಕ್ಷಣದಲ್ಲಿ ಅವರು ಕೊಲೆಗಾರ, ಅತ್ಯಾಚಾರಿ, ದರೋಡೆಕೋಳನ ಸ್ಥಾನದಲ್ಲಿದ್ರು. ಅವರು ಪಾಪವಾಗಿ ಮಾರ್ಪಟ್ಟಿದ್ರು. ಹೌದು. ಆದ್ರೆ ಇದಕ್ಕೆ ವಿರುದ್ಧವಾಗಿ ಭಕ್ತನ ಸಾವು ಇದೆಯಲ್ಲ, ಅದು ದೈವತ್ವದ ಎರಡನೆಯ ವ್ಯಕ್ತಿಯ ರಕ್ತದಿಂದ ಆವರಿಸಲ್ಪಟ್ಟು ದೈವತ್ವದ ಮೊದಲನೆಯ ವ್ಯಕ್ತಿಯಿಂದ ಆಲಂಗಿಸಲ್ಪಟ್ಟ ಸಾವು. ಒಂದೇ ಕ್ರಿಯೆಯಾದ ಮರಣ ಒಂದು ಕಡೆ ತಿರಸ್ಕಾರವಾದರೆ ಇನ್ನೊಂದು ಕಡೆ ಸ್ವೀಕಾರವಾಗುತ್ತೆ. ಎಕ್ಸಾಕ್ಟ್ಲಿ. ಪಾಪಿಯ ಸಾವು ಮತ್ತು ನೀತಿವಂತನ ಸಾವು ಸಂಪೂರ್ಣವಾಗಿ ಬೇರೆ ಬೇರೆ. ಇದು ನಿಜಕ್ಕೂ ಆಳವಾದದ್ದು. ಈ ತ್ಯಾಗ, ಈ ನೋವು, ಈ ಸಾವು, ಇದೆಲ್ಲದರ ಅಂತಿಮ ಫಲಿತಾಂಶವೇನು? ಕೊನೆಗೇನಾಯಿತು? ಅಂತಿಮ ಫಲಿತಾಂಶ ಪುನರುತ್ಥಾನ. ಹೌದು. ಪುನರುತ್ಥಾನ ಕೇವಲ ಒಂದು ಪವಾಡವಲ್ಲ, ಅದೊಂದು ಘೋಷಣೆಯೇ. ಹೌದು. ಅದು ಮರಣದ ಮೇಲಿನ ವಿಜಯವನ್ನು ಸೂಚಿಸುತ್ತೆ. ದೇವರ ಆಜ್ಞೆಗಳನ್ನು ಪ್ರೀತಿಯಿಂದ ಪಾಲಿಸುವುದರ ಮೂಲಕ ಮರಣವನ್ನು ಜಯಿಸಬಹುದು ಎಂಬ ಸತ್ಯವನ್ನು ಅದು ಇಡೀ ವಿಶ್ವಕ್ಕೆ ಸಾಬೀತುಪಡಿಸಿತು. ಅವರು ಮಾದರಿಯಾದರು ಅಂತ ಹೇಳಿದ್ವಲ್ಲ, ಹಾಗಾದರೆ ಪುನರುತ್ಥಾನ ಆ ಮಾದರಿಯ ಅಂತಿಮ ಭಾಗವೇ? ನಿಖರವಾಗಿ. ಅವರು ಮಾದರಿಯಾಗಿರುವುದರಿಂದ ಈಗ ಆದಾಮನ ಸಂತತಿಯಾದ ಮಾನವರು ಸಹ ಮರಣವನ್ನು ಭಯಪಡಬೇಕಾಗಿಲ್ಲ. ಯಾಕೆಂದ್ರೆ ಅವರಿಗೂ ಪುನರುತ್ಥಾನದ ಭರವಸೆ ಇದೆ. ಹೌದು. ಮಾನವರು ಆ ಮಾದರಿಯನ್ನು ಅನುಸರಿಸಿ ಆಜ್ಞೆಗಳನ್ನು ಪಾಲಿಸಿದಾಗ ಅವರ ಪುನರುತ್ಥಾನವು ಆ ಆಜ್ಞೆಗಳ ಸತ್ಯತೆಗೆ ಮತ್ತೊಂದು ಜೀವಂತ ಸಾಕ್ಷಿಯಾಗುತ್ತೆ. ಅಂದ್ರೆ ಪ್ರತಿಯೊಬ್ಬ ಭಕ್ತನ ಪುನರುತ್ಥಾನವು ದೇವರ ಆಳ್ವಿಕೆಯ ನ್ಯಾಯವನ್ನು ಎತ್ತಿ ಹಿಡಿಯುತ್ತೆ. ಹೌದು. ಮತ್ತು ಇದೆಲ್ಲವೂ ದೇವದೂತರ ಮೇಲೆ ಹೇಗೆ ಪರಿಣಾಮ ಬೀರಿತು? ಆ ತಾರ್ಕಿಕ ಸರಣಿಯಲ್ಲಿ ಅವರ ಪಾತ್ರ ಬಹಳ ಮುಖ್ಯವಾಗಿತ್ತಲ್ವೇ? ಹೌದು. ದೇವದೂತರು ಎಲ್ಲವನ್ನೂ ನೋಡ್ತಾ ಇದ್ರು. ನೋಡಿ, ಒಬ್ಬ ಪರಿಪೂರ್ಣ ದೇವದೂತಲಾದ ಲೂಸಿಫರ್ ಯಾವುದೇ ಶಾರೀರಿಕ ದೌರ್ಬಲ್ಯಗಳಿಲ್ಲದಿದ್ರೂ ಅಹಂಕಾರದಿಂದ ಬಿದ್ದು ಹೋದ. ಆದರೆ ಇಲ್ಲಿ ಶಾಪಗ್ರಸ್ತ, ದೌರ್ಬಲ್ಯಗಳಿಂದ ತುಂಬಿದ ಶರೀರವನ್ನು ಹೊಂದಿದ ಮಾನವರು ದೇವರ ಪ್ರೀತಿಯನ್ನು ಅರ್ಥಮಾಡಿಕೊಂಡು ಪ್ರೀತಿಯಿಂದಲೇ ಆಜ್ಞೆಗಳನ್ನು ಪಾಲಿಸುವುದನ್ನು ದೇವದೂತರು ನೋಡಿದರು. ಹಾಗಾದ್ರೆ ಮನುಷ್ಯರ ವಿಧೇಯತೆಯು ದೇವದೂತರಿಗೆ ಒಂದು ಪಾಠವಾಯಿತೇ? ಅದಕ್ಕಿಂತಲೂ ಹೆಚ್ಚಾಗಿ ಅದು ಅವರಿಗೆ ಒಂದು ಪುರಾವೆಯಾಯಿತು. ಪುರಾವೆ? ದೇವರ ಆಜ್ಞೆಗಳು ಕಠಿಣವಲ್ಲ, ಅವು ಪ್ರೀತಿಯಿಂದ ಕೂಡಿವೆ ಮತ್ತು ನ್ಯಾಯಯುತವಾಗಿವೆ ಅನ್ನೋದಕ್ಕೆ ಮಾನವರ ಜೀವನವೇ ಸಾಕ್ಷಿಯಾಯಿತು. ಇದು ಅವರ ಸ್ವತಂತ್ರ ಇಚ್ಛೆಯನ್ನು ಪೂರ್ಣಗೊಳಿಸಿತು. ಭವಿಷ್ಯದಲ್ಲಿ ಪಾಪ ಮಾಡುವ ಸಾಧ್ಯತೆಯನ್ನೇ ತೆಗೆದುಹಾಕಿತು. ಹೀಗೆ ಸೃಷ್ಟಿಯು ತನ್ನ ಅಂತಿಮ ಪರಿಪೂರ್ಣ ಸ್ಥಿತಿಯನ್ನು ತಲುಪಲು ದಾರಿ ಮಾಡಿಕೊಟ್ಟಿತು. ಹಾಗಾದ್ರೆ ಇದನ್ನ ಒಟ್ಟಾರೆಯಾಗಿ ನೋಡಿದಾಗ ಒಬ್ಬ ದೈವಿಕ ವ್ಯಕ್ತಿಯು ಶಾಪಗ್ರಸ್ತ ಶರೀರವನ್ನು ಧರಿಸುವ ನಿರ್ಧಾರ ಕೇವಲ ಮಾನವರ ಪಾಪ ವಿಮೋಚನೆಗೆ ಸೀಮಿತವಾಗಿಲ್ಲ. ಖಂಡಿತ ಇಲ್ಲ. ಇದು ದೇವರ ಆಜ್ಞೆಗಳ ಸತ್ಯತೆಯನ್ನು ಸಾಬೀತುಪಡಿಸಿ, ದೇವದೂತರ ಸ್ವತಂತ್ರ ಇಚ್ಛೆಯನ್ನು ಪೂರ್ಣಗೊಳಿಸಿ, ಕೊನೆಗೆ ಇಡೀ ಸೃಷ್ಟಿಯನ್ನೇ ಪರಿಪೂರ್ಣಗೊಳಿಸುವ ಒಂದು ವಿಶ್ವವ್ಯಾಪಿ ಘಟನೆ. ಹೌದು. ಭೂಮಿಯ ಮೇಲಿನ ಒಂದು ಸಣ್ಣ ಘಟನೆ ಇಡೀ ಬ್ರಹ್ಮಾಂಡದ ಮೇಲೆ ಹೇಗೆ ಪರಿಣಾಮ ಬೀರಬಹುದು ಅನ್ನೋದಕ್ಕೆ ಇದೊಂದು ಅದ್ಭುತ ಉದಾಹರಣೆ. ನಿಜ. ಪ್ರೀತಿ, ತ್ಯಾಗ ಮತ್ತು ವಿಧೇಯತೆ ಕೇವಲ ಮಾನವೀಯ ಮೌಲ್ಯಗಳಲ್ಲ, ಬದಲಾಗಿ ಅವು ಸೃಷ್ಟಿಯ ಅಡಿಪಾಯವೇ ಆಗಿವೆ ಅಂತ ಈ ವಿಶ್ಲೇಷಣೆ ಪ್ರತಿಪಾದಿಸುತ್ತೆ. ಇದೆಲ್ಲ ಕೇಳಿದ್ಮೇಲೆ ನನ್ಗೊಂದು ಯೋಚನೆ ಬರ್ತಾ ಇದೆ. ಹೇಳಿ. ಈ ಮೂಲ ಗ್ರಂಥಗಳ ಪ್ರಕಾರ ಇಂತಹ ಒಂದು ಅಗಾಧವಾದ ಮತ್ತು ಕಣ್ಣಿಗೆ ಕಾಣುವ ತ್ಯಾಗ ಸ್ವತಂತ್ರ ಇಚ್ಛೆಯನ್ನು ಪೂರ್ಣಗೊಳಿಸಲು ಅನಿವಾರ್ಯವಾಗಿತ್ತು. ಹಾಗಾದರೆ ಪ್ರೀತಿ ಮತ್ತು ನೋವಿನ ಇಂತಹ ತೀವ್ರವಾದ ಪ್ರದರ್ಶನವಿಲ್ಲದೆ ಸ್ವತಂತ್ರ ಇಚ್ಛೆಯು ನಿಜವಾಗಿಯೂ ತನ್ನ ಸಾರ್ಥಕತೆಯನ್ನು ಕಂಡುಕೊಳ್ಳಲು ಸಾಧ್ಯವಿಲ್ಲವೇ? ಇದು ನಮ್ಮ ಸ್ವತಂತ್ರ ಇಚ್ಛೆಯ ಸ್ವಭಾವದ ಬಗ್ಗೆ ಯಾವೆಲ್ಲ ಪ್ರಶ್ನೆಗಳನ್ನು ಎತ್ತುತ್ತದೆ? ಇದ್ರ ಬಗ್ಗೆ ಯೋಚಿಸ್ತೀರಿ?